ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ನಮ್ಮ ಶಾಲೆಯ ಗೌರವ ಅಧ್ಯಕ್ಷರು ಆದಂತಹ ವೇದಿಕೆಯನ್ನು ಅಲಂಕರಿಸಬೇಕು. ದಯವಿಟ್ಟು ಯಾರಾದರೂ ಅವ್ರಿಗೆ ಹೆಲ್ಪ್ ಮಾಡಿ. ಜೋರಾದ ಚಪ್ಪಾಳೆ ಮೂಲಕ ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೆ ನಮ್ಮ ಬಳ್ಳಾರಿ ಜಿಲ್ಲೆಯ ಖಾಸಗಿ ಶಾಲೆಗಳ ಸಂಘದ ಉಪಾಧ್ಯಕ್ಷರು ಆಗಿರ್ತಕ್ಕಂತಹ ಹಾಗೆ ನಮ್ಮ ತಾಲೂಕಿನ ಎಪಿಎಂಸಿ ಮಾಜಿ ಉಪಾಧ್ಯಕ್ಷರು ಆಗಿರ್ತಕ್ಕಂತಹ ಮನೆಯವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ. ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಬಳ್ಳಾರಿಯ ಖಜಾಂಚಿಗಳು ಆಗಿರ್ತಕ್ಕಂತಹ ಶ್ರೀಯುತ ರಂಜಾನ್ ಸಾಬ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಶ್ರೀಯುತ ನಾಗಭೂಷಣ್ ಶೇರ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೂ HD ಹಾಗೆ ಶಾಂತಕುಮಾರ್ ನಿಟ್ಟೂರ್ ಮಠ ವಕೀಲರು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಮಾರ್ಟಿನ್ ವರ್ಮಾ ಸರ್ ಸದಸ್ಯರು ಭಸ್ಮ ಡಾಕ್ಟರ್ H ಗೋಪಾಲ್ ಸರ್ ಅವರು ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಆದಂತಹ ಶ್ರೀಯುತ ಪರಮೇಶ್ವರ್ ಸರ್ ಹಾಗೂ ತಾಲೂಕ್ ಪಂಚಾಯತಿ ಸದಸ್ಯರಾಗಿರ್ತಕ್ಕಂತಹ ಈಶ್ವರಗೌಡ ಪಾಟೀಲ್ ಸರ್ ಹಾಗೂ ಮಂಜುನಾಥ್ ಸ್ವಾಮಿಗಳು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸ. ಮಡ್ಲಿ ಮುಖಂಡರು ಹಿರಿಯ ಮುಖಂಡರು ಅವರು ಕೂಡ ವೇದಿಕೆಯನ್ನು ನೂರ್ ಅಹಮದ್ ಸರ್ ನಮ್ಮ ಬಳ್ಳಾರಿ ಭಸ್ಮ ಸದಸ್ಯರು ವೇದಿಕೆಯನ್ನು ಅಲಂಕರಿಸಬೇಕು. ಶ್ರೀಯುತ ಪರಶುರಾಮ್ ಕಾಳೆ ಸರ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಜೋರಾದ ಚಪ್ಪಾಳೆಯೊಂದಿಗೆ ಈಗ ಕಾರ್ಯಕ್ರಮದ ಮುಂದಿನ ಘಟ್ಟ ದೀಪ ಬೆಳಗುವ ಮುಖಾಂತರ ನಮ್ಮ ಮಾತೃ ಶಾಲೆಯ 3ನೇ ವಾರ್ಷಿಕೋತ್ಸವವನ್ನ ಆಶೀರ್ವದಿಸಬೇಕು ಅಂತ ನಾನು ಗಣ್ಯಮಾನ್ಯರಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ತಾಳ್ಮೆಯಿಂದ ಕೇಳಿ. ಅಲ್ಲಿ ಯಾರಾದ್ರೂ ನಮ್ಮ ಸ್ಟೂಡೆಂಟ್ಸ್ ಗಲಾಟೆ ಮಾಡಿದ್ರೆ ಅವರು ಕ್ಯಾಮರಾದಲ್ಲಿ ಕಾಣ್ತಾರ ನೋಡಿ ಮೇಡಮ್. ಓಕೆ, ಸ್ವಲ್ಪ 2 ನಿಮಿಷ. ಈ ಕಾರ್ಯಕ್ರಮಕ್ಕೆ ನಮ್ಮ ಕಡೆಗೆ ಹೋಗೊಟ್ಟು ತಮ್ಮ ಆರೋಗ್ಯ ಸರಿ ಇಲ್ಲದೇ ಇದ್ರೂ ಕೂಡ ನಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಲು ಆಗಮಿಸಿರ್ತಕ್ಕಂತಹ ಶ್ರೀಯುತ ನಮನ ಮಾಡುತ್ತಾ ಅವರನ್ನು ತುಂಬ ಹೃದಯದಿಂದ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ನನ್ನ ಪರಮ ಪೂಜ್ಯರಿಗೆ ಶ್ರೀಯುತ ಚಂದ್ರಣ್ಣ ಎಸ್ ಮರಿಮನಿ ಅವರನ್ನು ಕೂಡ ನಾವೆಲ್ಲರ ಪರವಾಗಿ ಸ್ವಾಗತ ಹಾಗೂ ಸನ್ಮಾನ ಮಾಡಿದ್ದೇವೆ. ಗಣ್ಯಮಾನ್ಯರು ಅವರಿಗೆ ಸನ್ಮಾನ ಮೂಲಕ ಅವರಿಗೆ 84 ವರ್ಷ ಈ ವಯಸ್ಸಿನಲ್ಲೂ ಕೂಡ ನಮ್ಮ ಬಂದಿದ್ದಾರೆ. ಅಂತವನ್ನ ನಾವು ಪ್ರೋತ್ಸಾಹಿಸಬೇಕು. ಅದು ಚಪ್ಪಾಳೆಯಿಂದ ಮಾತ್ರ ಸಾಧ್ಯ. ದಯವಿಟ್ಟು ಜೋರಾದ ಚಪ್ಪಾಳೆಯನ್ನ ನಾವು ಬಯಸ್ತೇವೆ. ಹಾಗೆ ಇದರ ಮೂಲಕ ಸರ್ ಸೈಡ್ ಈ ಕಲಿಕಾಲದಲ್ಲಿ ನಾವು ಇಲ್ಲಿಂದ ಬಂದಾಗ ನಮ್ಮನ್ನ ಸಹೋದರಂತೆ ಭಾವಿಸಿ ಇವತ್ತು ಪೈಸಾನು ನಮ್ಮನ್ನ ತೆಗೆದುಕೊಳ್ಳದೆ ನಮ್ಮ ಶಾಲೆಗೆ 6, 7, 8 ತರಗತಿಗೆ ಪರ್ಮಿಷನ್ ಕೊಡಿಸಿದಂತಹ ಹಿರಿಯ ವಕೀಲರಾದಂತಹ ಶ್ರೀ ಅವರಿಗೆ ತುಂಬ ಹೃದಯದ ಸ್ವಾಗತ ಹಾಗೂ ಸನ್ಮಾನವನ್ನು ತುಂಬ ಥ್ಯಾಂಕ್ಸ್ ಪರವಾಗಿ. ಹಾಗೆ ಬಳ್ಳಾರಿ ಜಿಲ್ಲೆಯ ಖಾಸಗಿ ಶಾಲೆಯ ಉಪಾಧ್ಯಕ್ಷರಾಗಿ
ಮತ್ತೊಬ್ಬ ಹಿರಿಯ ವಕೀಲರು ಶ್ರೀ ಎಚ್.ಬಿ. ಚಂದ್ರಶೇಖರ್ ಸರ್ ಅವರು ಕೂಡ ಕವರ್ಸ್ ತಗೊಳ್ಳಿ ಅಕ್ಷಿ. ನಮ್ಮ ಬಳ್ಳಾರಿ ಜಿಲ್ಲೆಯ ಖಾಸಗಿ ಶಾಲೆಗಳ ಒಕ್ಕೂಟಕ್ಕೆ ಜೋರಾದ ಒಂದು ಚಪ್ಪಾಳೆ ನಮ್ಮ ಬಳ್ಳಾರಿ ತಂಡಕ್ಕೆ. ಸರ್ ಹಾಗೆ ಮತ್ತೋರ್ವ ಮುಖ್ಯ ಅತಿಥಿಗಳು ಪ್ರೊಟೆಕ್ಟ್ ಆಗ್ತೈತಿ ಸಿನಿಮೆಟಿಕ್ ಹಾಗೆ ಅದೇ ತೆಗೆದು ಮ್ಯೂಟಿಗೆ ಅದ ಹಾಕೋದಿಲ್ಲ. ಅದ ಈ ಸಿರಿ ಮಾಡೋ ಫೋಟೋ ಹೊಡೆದನಿ. ನಾವು ಇಲ್ಲಿ ಶಾಲೆ ಮಾಡಿದ್ವಿ. ಬಳ್ಳಾರಿಯಿಂದ ಬಂದ ತಕ್ಷಣ ನಮ್ಗೆ ಏನೂ ಗೊತ್ತೇ ಇರಲಿಲ್ಲ. ಕೆಲವು ಬಸ್ಗಳು ಅರ್ಜೆಂಟ್ ಆಗಿ ಬೇಕಾಗಿದ್ವು. ನಮ್ಮ ಶಾಲೆ ಬಸ್ನ ತಗೊಂಡು ಹೋಗಿ ಸರ್, ನಮಗೆ ಒಂದು ವಾರ 10 ದಿನ ತಿಂಗಳು ಬಳಸ್ಕೊಳ್ಳಿ ನಡೀತದೆ ಅಂತ ಹೇಳಿ ಬಳ್ಳಾರಿಯಿಂದ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಬಸ್ ಬಳಸುವಂತದ್ರಿಂದ ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಬಳ್ಳಾರಿ ಖಾಸಗಿ ಶಾಲೆಗಳ ಒಕ್ಕೂಟದ ಸದಸ್ಯರಾಗಿರುವುದು ಶ್ರೀಯುತ ಕೆ. ನಾಗಭೂಷಣ್ ಸರ್ ಅವರಿಗೆ ಒಂದು ಪುರು ಸನ್ಮಾನ. ಭಾವಾಂತಕ್ಕೆ ಭಯ ಆಗ್ತದೆ. ಹಾಗೆ ಶ್ರೀಯುತ ಪಾಟೀಲ್ ವರ್ಮಾ ಸರ್, ಬಳ್ಳಾರಿ ಖಾಸಗಿ ಶಾಲೆಗಳ ಒಕ್ಕೂಟದ ಸದಸ್ಯರು, ಅವರನ್ನು ಕೂಡ ನಾನು ಮತ್ತು ನಮ್ಮ ಇನ್ನೊಬ್ಬರು ಬಳ್ಳಾರಿ ಜಿಲ್ಲೆಯ ಸಿದ್ದರಾಮಯ್ಯ ಸರ್ ಇವರು ಜೋರಾದ ಚಪ್ಪಾಳೆ. ಅವರು ಹಲವಾರು ವಿದ್ಯಾಸಂಸ್ಥೆಗಳನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ನಡೆಸ್ತಾ ಇದ್ದಾರೆ. ಅದು ಇನ್ನೋರ್ವ ಗಣ್ಯ ಅತಿಥಿ ಶ್ರೀಯುತ ಯಲ್ಲಪ್ಪ ಕೆ. ಸರ್ ಅವರು ಕೂಡ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಅವರಿಗೂ ಸರ್ ಸೈಡಿಂದ ಸನ್ಮಾನ ಮಾಡಿ. ಇನ್ನೋರ್ವ ಗಣ್ಯ ಅತಿಥಿಗಳಾದಂತಹ ಸರ್ ಸೈಡಿಂದ. ಹಾಗೆ ನಮ್ಮ ಸಿರುಗುಪ್ಪ ತಾಲೂಕು ಬಳ್ಳಾರಿ ಜಿಲ್ಲೆಯಿಂದ ಆಗಮಿಸತಕ್ಕಂಥ ಇನ್ನೋರ್ವ ಮಹಾಗುರುಗಳು ಶ್ರೀ ಮಂಜುನಾಥ ಸ್ವಾಮಿಗಳಿಗೂ ಕೂಡ ಹಾಗೆ ನೂರ್ ಅಹಮದ್ ಸರ್ ಅವರು ಬಳ್ಳಾರಿ ಬಸ್ಮಾ ಸದಸ್ಯರು ಲಿಖಿತ್ ಗೌಡರು ಸರ್ಗೆ ಸನ್ಮಾನ ಮಾಡಿ ಸ್ವಾಗತ ಕೋರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನೂರ್ ಅಹಮದ್ ಸರ್ ನಮ್ಮ ಆತ್ಮೀಯರು, 23 ವರ್ಷದಿಂದ ನಮ್ಮ ಜೊತೆಗಿದ್ದಾರೆ. ಜೋರಾದ ಚಪ್ಪಾಳೆ. ಸರ್ ಸೈಡಿಂದ ಮಾಡಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನಾವು ನೋಡ್ಕೊಳ್ತಾ ಇದ್ದೀವಿ. ನೋಡ್ತಾ ಇದ್ದೀವಿ. ಲಿಖಿತ್ ಗೌಡರು ಕೂಡ ನಾವು ಅವರ ಮಣ್ಣನ್ನ ಹುಡುಕೊಂಡ್ಬಂದು ಅದನ್ನ ರೋಡ್ ಗುಂಡಿ ಮುಚ್ಚಿದ್ದಾರೆ. ಅಂದ್ರೆ ಈ ಸಹಕಾರ, ಈ ಆತ್ಮೀಯತೆ ಇದೆಯಲ್ಲ, ಅದಕ್ಕೊಂದು ಜೋರಾದ ಚಪ್ಪಾಳೆ ದಯವಿಟ್ಟು ನಾವು ಅಷ್ಟೇ ಕೊಡಕ್ ಸಾಧ್ಯ ಆಗೋದು ನಮ್ಮ ಕೈಯಿಂದ ಈಗ. ಹಾಗೆ ನಮ್ಮ ತಾಯಿಯವರು ಕೂಡ ಶ್ರೀಮತಿ ಮಲ್ಲಮ್ಮ ನಡುವಿನಮನೆಯವರು ವೇದಿಕೆಯನ್ನ ಅಲಂಕರಿಸಬೇಕು. ಪ್ಲೀಸ್ ಪಾಲಕರು, ನನ್ನ ನೆಚ್ಚಿನ ಶಿಕ್ಷಕ ವಿದ್ಯಾರ್ಥಿನಿಯರು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ಇಲ್ಲಿ ನೆರೆದಿರುವ ಈ ಕಾರ್ಯಕ್ರಮಕ್ಕೆ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಆಗಿ ಹೆಲ್ಪ್ ಮಾಡಿರ್ತಕ್ಕಂತಹ ಎಲ್ಲ ಪ್ರತ್ಯಕ್ಷ ಪರೋಕ್ಷವಾಗಿ ನಮಗೆ ಕೈ ಜೋಡಿಸಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇದು ಒಂದು ಹೆಮ್ಮೆಯ ವಿಷಯ, ತುಂಬಾ ಸಂತೋಷದ ವಿಷಯ. 56 ವಿದ್ಯಾರ್ಥಿಗಳಿಂದ ಆರಂಭವಾದ ಈ ಶಾಲೆ ಇವತ್ತು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಬೆಳಗಾವಿ ತಾಲೂಕಿನ ಎಲ್ಲಾ ಗ್ರಾಮಗಳು, ನಾನು ಯಾವ ಆ ಹೆಸರು ಈ ಊರ ಹೆಸರು ಅಂತ ಹೇಳಲ್ಲ, ಯಾವುದೇ ಊರಲ್ಲಿ ನಾವು ಹೋದ್ರೂ ಕೂಡ ನಮಗೆ ಸಹಕಾರ ಕೊಟ್ಟಿದ್ದೀರಿ. ನಿಮಗೆ ಎಲ್ಲಾ ಊರಿನ ನಮ್ಮ ಶಿಗ್ಗಾವಿ ತಾಲೂಕಿನ ಎಲ್ಲ ಗ್ರಾಮಗಳ ಮುಖಂಡರಿಗೂ ನಮ್ಮ ಪಾಲಕರಿಗೂ ಮತ್ತೊಮ್ಮೆ ಎಲ್ಲರ ಪರವಾಗಿ ನಾನು ನಮನ ಸಲ್ಲಿಸ್ತಾ ಇದ್ದೀನಿ. ಇದು ನಿಮ್ಮ ಸಹಕಾರ, ನಿಮ್ಮ ನಾವು ಸದಾ ಚಿರಋಣಿ ಮತ್ತು ಕೃತಜ್ಞತೆಗಳನ್ನ ತಿಳಿಸ್ತಾ ನಮ್ಮ ಜವಾಬ್ದಾರಿಯನ್ನು ಕೂಡ ಹೆಚ್ಚು ಮಾಡಿಬಿಟ್ಟಿದ್ದೀರಿ ನೀವು. ಯಾಕಂದ್ರೆ 56 ಮಕ್ಕಳಿನಿಂದ ಒಂದೇ ಸರಿ 3ನೇ ವರ್ಷದಲ್ಲಿ 230 ಮಕ್ಕಳಂದ್ರೆ ಅದು ನಮ್ಮ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ನಮ್ಮ ಮೇಲೆ ನೀವು ಇಷ್ಟು ನಂಬಿಕೆ ಇಟ್ಟು ನಮ್ಮ ಮೈ ಬ್ರಿಲಿಯಂಟ್ ಶಾಲೆಯನ್ನ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ವಿದ್ಯಾಭ್ಯಾಸಕ್ಕಾಗಿ ಆಯ್ಕೆ ಮಾಡಿಕೊಂಡಿದ್ದೀರಿ. ಅದಕ್ಕೆ ಮಾರ್ಕ್ಸ್ಗಳನ್ನು ನಾವು ಗುರುತಿಸಿದ್ದೀವಿ.
ನಿಮ್ಮ ಮಕ್ಕಳು ಬರೀ ನಿಮ್ಮ ಸಿಬ್ಬಂದಿ ಇವರ ಶ್ರಮ ಕೂಡ ತುಂಬಾ ಇದೆ. ಕೆಲವೊಮ್ಮೆ ಮಕ್ಕಳು ಓದಿ ಬಂದಿರೋದಿಲ್ಲ, ಕೆಲವೊಮ್ಮೆ ಅವ್ರಿಗೂ ವೈಯಕ್ತಿಕ ಸಮಸ್ಯೆಗಳಿರ್ತದೆ. ಅವೆಲ್ಲವನ್ನು ಬದಿಗೊತ್ತಿ ದಿನಾನು ನಮ್ಮ ಗೈಡ್ಲೈನ್ಸ್ ಪ್ರಕಾರ ಅವರು ಒಮ್ಮೊಮ್ಮೆ ನಮ್ಮನ್ನು ಬೈದ್ಕೊಳ್ತಿರ್ತಾರೆ. ಬೈಲಿ ಪರವಾಗಿಲ್ಲ, ನಮ್ಮ ಯಾರು ಬೈದ್ರು ಪರವಾಗಿಲ್ಲ, ಆದ್ರೆ ಮಕ್ಕಳಿಗೆ ಮಾತ್ರ ಚೆನ್ನಾಗಿ ಕಲಿಸ್ಬೇಕು. ಅದು ನಮ್ಮ ಆಸೆ. ಮಕ್ಕಳು ಚೆನ್ನಾಗಿ ಓದಬೇಕು. Thank you, teachers, and we expect the same. ನೀವು 6 ಜನ ಮಕ್ಕಳು ನಮ್ಮ ಶಾಲೆಯ ಕೀರ್ತಿಯನ್ನ ಬೆಂಗಳೂರಿನವರಿಗೆ ಮುಗಿಸಿದ್ದಾರೆ. ಹಾಗೆ ದ್ವಿತೀಯ ಬಹುಮಾನವನ್ನ ಪಡೆದಂತ ವಿನಯ್ ಬಂದಿದೆ. ಅವರಿಗೆ ಬೆಂಗಳೂರಿನ ಈ ಸರ್ಟಿಫಿಕೇಟ್ಸ್ ಮತ್ತು ಮೆಡಲ್ಸ್ ಬರ್ತಾರೆ. ವಿಜಯ್ ಸಿ ಬೆಳಕಣ್ಣವರ್, ಮನೋಜ್ ಎನ್ ಕಾಳೆ of first standard, Vijay B. Jedimat of first standard, Sumana Agarwal, Rachana Gadanawar of third standard, prize silver medal from fourth standard, Manoj Lamani, head prize silver medal from fifth standard, Rohan Kokati of fifth standard has got second prize, Padma S. Patil has got sixth standard has got silver medal, Sanjana Satanawar also has got silver medal. Later you can exchange. Later you can exchange your certificate. No problem. Thank you very much, sir. ಈಗ 3ನೇ ಬಹುಮಾನ ಪಡೆದಂತ ಇಬ್ಬರು ಸ್ವಲ್ಪ ನಮ್ಮ ತಾಯಂದರಿಗೆ ಸ್ವಲ್ಪ ಕುರ್ಚಿಗಳನ್ನ ಬಿಟ್ಟು ಕೊಡ್ಬೇಕು. ಇವತ್ತು ಬಹಳಷ್ಟು ಮದುವೆ, ಬಹಳಷ್ಟು ಫಂಕ್ಷನ್ಗಳಿರೋದ್ರಿಂದ ತುಂಬಾ ಕಷ್ಟಪಟ್ಟು 650 ಚೇರ್ 700 ಚೇರ್ ತರಿಸಿದ್ವಿ. ಆದ್ರೂ ಕಡಿಮೆ ಆಗಿದೆ. ನಾವು ಬೆಂಚಿನ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಕೂಡ ಸ್ವಾಗತ ಮಾಡೋಣ. ಅವ್ರಿಗೂ ಒಂದು ಕಿರು ಸನ್ಮಾನ ಸಂಜೀವ್ ರೆಡ್ಡಿ ಅವರು ನೆರವೇರಿಸಿಕೊಡ್ಬೇಕು. ಮಗುವಿಗೆ 64 ವಿದ್ಯೆಗಳು ಗೊತ್ತಿರಬೇಕಂತೆ. ಆದ್ರೆ ನಾವು ಪ್ರಿವೆಂಟ್ ಶಾಲೆಯಲ್ಲಿ ಕನಿಷ್ಠ 10 ರಿಂದ 12 ವಿದ್ಯೆಗಳನ್ನ ನಾವಿನ್ನ ಒಂದಿಷ್ಟು ಬಿಲ್ಡಿಂಗ್ ಕಟ್ಟಬೇಕು, ಕಾಂಪೌಂಡ್ ಕಟ್ಟಬೇಕು. ಅಲ್ಲದೆ ಮಕ್ಕಳೆಲ್ಲ ಕನ್ನಡ ಮೀಡಿಯಂ ಇಂದ ಬರೋದ್ರೆ ಇಂಗ್ಲಿಷ್ ಮೀಡಿಯಂ ಸೆಟ್ ಆಗಕ್ಕೆ ಅವ್ರಿಗೊಂದು ಮಾಡ್ತಾ ಇದೀವಿ. ನೀವೇನ್ ಸಹಕಾರ ಕೊಟ್ಟಿದ್ದೀರಿ, ಇದೇ ಸಹಕಾರನ ಮುಂದುವರಿಸಿ ನಮ್ಮ ಶಿಕ್ಷಕರ ಮೇಲೆ. ಪರಮ ಜಗದ್ಗುರು ಫಕೀರ್ ಶಿವಯೋಗಿಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಮೈ ಬ್ರಿಲಿಯಂಟ್ ಸ್ಕೂಲಿನ ಸ್ನೇಹ ಸಮ್ಮೇಳನದಲ್ಲಿ ಪಾಲ್ಗೊಂಡಿರುವಂತ ಸಮಸ್ತ ಹಿರಿಯರೇ, ಶಿಕ್ಷಕ ವೃಂದವೇ, ಅಧಿಕಾರಿಗಳೇ, ಶಿಕ್ಷಕ ಬಾಂಧವರೇ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಪಾಲಕರೇ, ಮೈ ಬ್ರಿಲಿಯಂಟ್ ಸ್ಕೂಲಿನ 3ನೇ ವಾರ್ಷಿಕೋತ್ಸವ, ಈ ಶಾಲೆಯ 3 ವರ್ಷದ ಹುಟ್ಟು ಹಬ್ಬವನ್ನ ಸಂಭ್ರಮದಿಂದ ಸಂತೋಷದಿಂದ ಮಾಡ್ಲಿಕ್ಕೆ ಹತ್ತಿರುವುದನ್ನು ನೋಡಿ ಬಹಳ ಸಂತೋಷ ಅನ್ನಿಸ್ತಾ ಇದೆ. 3 ವರ್ಷಗಳಲ್ಲಿ ಇಷ್ಟು ಬೆಳವಣಿಗೆಯನ್ನ ತೋರಿಸಿದಾರಂದ್ರೆ ಮುಂದೆ ಯಾವ ಮಟ್ಟಕ್ಕೆ ಎತ್ತರದಲ್ಲಿ ಬೆಳೆಯುತ್ತದೆ ಅನ್ನುವಂತ ಭಾವನೆ ಬರ್ತಾ ಇದೆ. ನಾನು ಬರುವಾಗ ಮುಂದೊಂದು ಹಳದಿ ಬಸ್ ಹೋಗ್ತಾ ಇತ್ತು, ಶಾಲಾ ಬಸ್. ಅದು ಆ ಬಸ್ಸಿನ ಹಿಂಭಾಗದಲ್ಲಿ ಒಂದು ಮಾತನ್ನು ಬರೆದಿದ್ರು, ಒಳಗೆ ರತ್ನಗಳಿವೆ ಜೋಪಾನ ಅಂತ ಬರೆದಿದ್ರು. ಬಸ್ಸಿನ ಹಿಂದ ಒಳಗೆ ರತ್ನಗಳಿವೆ ಜೋಪಾನ ಅಂತ ಬರೆದಿದ್ರು. ರತನ್ ಕೋ ಜತನ್ ಕರೋ, ರತ್ನಗಳನ್ನ ಜೋಪಾನ ಮಾಡಬೇಕು, ರತ್ನಗಳನ್ನ ರಕ್ಷಣೆ ಮಾಡಬೇಕು. ಕಪಾಟಿನಲ್ಲಿ ಟ್ರೆಜರಿಯಲ್ಲಿ ಇಡುವಂತ ರತ್ನಗಳಲ್ಲ, ಜೀವಂತ ಭಾವನೆ ಬಂದಿದೆ.
ಶಾಲೆಯ ಪರೀಕ್ಷೆ ಆಗಿತ್ತು. ಮಾಸ್ಟರ್ ಪೇಪರ್ಗಳನ್ನು ಚೆಕ್ ಮಾಡ್ತಾ ಇದ್ರು. ಒಬ್ಬ ಹುಡುಗ ಬಂದ, ಶಿಕ್ಷಕರಿಗೆ ಬೇಕಾಗಿರುವಂತ ಹುಡುಗ ಬಂದು ಸರ್ಗೆ ಉತ್ತಕ ನಮಸ್ಕಾರ ಮಾಡಿದ. ಯಾಕೆ ಬಂದಿ ಅಂತ ಕೇಳಿದ್ರು. ಸರ್ ಪೇಪರ್ ಚೆಕ್ ಮಾಡಕತ್ತೀರಿ, ಅದಕ್ಕೆ ಬಂದೀನಿ ಅಂತ ಹೇಳಿದ. ಏನ್ ಮಾರ್ಕಸ್ ಹೆಚ್ಚಾಗಲಕ್ಕೆ ಹೇಳಕ್ ಬಂದಿ ಏನಂತ ಕೇಳಿದ್ರು. ಇಲ್ರಿ ಸರ್, ಮತ್ತೆ ಯಾಕೆ ಬಂದಿದಿ? ನಾನು ಪೇಪರ್ ಎಲ್ಲ ಚಲೋ ಬರ್ದನ್ ಕರೆ ನಾನು ಫೇಲ್ ಮಾಡ್ರಿ ಅಂತ ಹೇಳಕ್ ಬಂದೀನಿ ಅಂತ ಹೇಳಿದವ. ಮಾಸ್ತರ್ಗೆ ಆಶ್ಚರ್ಯ ಅನಿಸ್ತು. ಹುಡುಗರು ರ್ಯಾಂಕ್ ಹತ್ತಲಾಕ ಪೇಪರ್ ಹೆಂಗದೆ ಬರೀಲಿ, ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ವಶೀಲಿ ಹೆಚ್ಚು ಮಾರ್ಕಸ್ ತಗೊಂಡು ಪಾಸ್ ಆಗಿ ಮುಂದೆ ಹೋಗ್ಬೇಕನ್ನುವಂತ ವಿಚಾರದವರೇ ಬಹಳ ಇರ್ತಾರ. ನೀ ಇದ್ರ ಫೇಲ್ ಮಾಡಕ್ ಹೇಳಕ್ ಬಂದಿಲ್ಲ ಯಾಕ ಅಂತ ಹೇಳಿ ಶಿಕ್ಷಕರು ಹುಡುಗನಿಗೆ ಕೇಳಿದರು. ನಿನ್ನೆ ನಮ್ಮ ತಂದೆ ಮನ್ಯಾಗ ಬಹಳ ಬೇದಂದ್ರಿ, ಬೇದದ್ದಕ್ಕೆ ನಾನು ಫೇಲ್ ಮಾಡಿ ಅಂತ ಹೇಳಕ್ ಬಂದೀನಿ ಅಂತ ಹೇಳಿ ಹುಡುಗ ಹೇಳಿದ. ಮನ್ಯಾಗ ತಾಯಿ ತಂದೆಗಳು ಮಕ್ಕಳು ಹೆಚ್ಚು ಮಾರ್ಕಸ್ ತಗೊಂಡು ಪಾಸ್ ಆಗಲಿ ಅಂತ ಹೇಳಿ ಬೈತಾರ ಹೊರತು ಫೇಲ್ ಆಗತ್ತ ಹೇಳಿ ಯಾರು ಬೈಯುವುದಿಲ್ಲ. ನೀ ಫೇಲ್ ಮಾಡತ್ ಹೇಳಕ್ ಬಂದಿಲ್ಲ ಅಂತ ಹೇಳಿ ಮಾಸ್ತರ್ ಹೇಳಿದಾಗ ಹುಡುಗ ಹೇಳ್ತಾನ, ನಿಮ್ಮ ತಂದೆ ನಿನ್ನೆ ದಿವಸ ಏನ್ ಬೇಡ ಅಂತ ಹೇಳಿ ಮಾಸ್ತರ್ ಹುಡುಗನಿಗೆ ಕೇಳಿದ್ರು. ನಮ್ಮ ತಂದೆ ನಿನ್ನೆ ದಿವಸ ಏನ್ ಬೇದಾನಂದ್ರ, ನೋಡು ಚಲೋ ತಂಗ ಮಾರ್ಕಸ್ ತಗೊಂಡು ಪಾಸ್ ಆದ್ರ ನೀನ್ ಮೆಡಿಕಲ್ ಕಳಿಸ್ತನು ಅಥವಾ ಇಂಜಿನಿಯರಿಂಗ್ ಕಳಿಸ್ತನು ಅಥವಾ ಮತ್ತೇನ್ ಚಲೋ ಕಲಿದೈತೆ ಅದಕ್ಕೆ ಕಳಿಸ್ತನು. ನೀ ಫೇಲ್ ಆದಂದ್ರೆ ಮದುವೆ ಮಾಡ್ತಾನೆ ನಾನು ಫೇಲ ಮಾಡ್ರಿ ಅಂತ ಹೇಳಿದ ಮಗ. ಅವಾಗ ಮಾಸ್ತರ್ ಗಾಬೆ ಅದ, ಅಲ್ಲೋ ಇನ್ನ ಗಿಡ್ಡ ಚಡ್ಡಿ ಉದ್ದ ಚಡ್ಡಿನ ಬಂದಿಲ್ಲ ನನಗ, ಮಗನ ಮದುವೆ ಆಗಲಕ್ಕೆ ಓಡಾಡ್ತೀಯನ ಅಂತ ಹೇಳಿ ಮಾಸ್ತರ್ ಹುಡುಗನಿಗೆ ಸಿಟ್ಟು ಮಾಡಿದ್ರು. ಇಲ್ಲಿ ಸರ್ ಪಾಸ್ ಆಗಿ ಎಲ್ಲಿ ಸಾಲಿ ಕಲ್ಕೊತ್ಕೊಂಡು ಹೋದ್ರಿ, ಫೇಲ್ ಆಗಿ ಮನ್ಯಾಗ ಹೆಂಡತಿ ಜೋಡಿ ಆರಾಮ್ ಕೊಂಡುತ್ತಂದ್ರಿ ಅಂತ ಹೇಳಿದ. ನಿಮ್ಮಪ್ಪ ಅಂದಿರುವಂತ ಮಾತಿನ ಅರ್ಥ ನೀವು ಸರಿಯಾಗಿ ತಿಳ್ಕೊಂಡಿಲ್ಲ. ನಿಮ್ಮಪ್ಪ ಅಂದಿರುವಂತ ಮಾತಿನ ಅರ್ಥ ಏನಂತಂದ್ರೆ, ಅವನೇನು ಮದುವೆ ಮಾಡೋದು ಹುಡುಗಿ ಜೋಡಿ ಎಲ್ಲ ಮಗನ ಬಡಿಗೆ ಜೋಡಿ ಮದುವೆ ಮಾಡ್ತಾನ, ಹುಷಾರಾಗಿರು ಅಂತ ಹೇಳಿದ. ಈ ಬ್ರಿಲಿಯಂಟ್ ಸ್ಕೂಲಿನ ಹುಡುಗರು ಮದುವೆಯಾಗಿ ಮನೆ ಹಾಕೊಂಡವ್ರೆಲ್ಲ ಅಭ್ಯಾಸ ಮಾಡಿ ದೇಶ ವಿದೇಶಗಳಿಗೆ ಹೋಗುವಂತ ಅದ್ಭುತ ಪ್ರತಿಭೆಯನ್ನ ಈ ಶಿಕ್ಷಣ ಸಂಸ್ಥೆ ಹೊಂದಿದೆ ಅಂತ ಹೇಳಿ ಅನ್ನಿಸ್ತಾ ಇದೆ. ಪ್ರಿನ್ಸಿಪಾಲ್ರು, ಈ ಶಾಲಾ ಶಿಕ್ಷಕರು ಬಹಳ ಒಳ್ಳೆಯವರಿದ್ದಾರೆ, ಕಾಳಜಿವಂತರಿದ್ದಾರೆ. ಮಕ್ಕಳನ್ನ ಈ ದೇಶದ ಒಳ್ಳೆಯ ಶಿಕ್ಷಕರು, ಗೆಳೆಯರು, ಸ್ನೇಹಿತರು ಎಲ್ಲರೂ ಬೇಕಾದವರು ಎಲ್ಲರೂ ಬಂದಾಗ ಬಹಳ ಸಂತೋಷ. ಬಳ್ಳಾರಿಯ ಬೆಳಕು ಈ ಕಡೆ ತಳಕ್ ಹಾಕೊಂಡಿದ್ ನೋಡ್ರಿ, ಎಂತ ಮಾತು, ಬಹಳ ಸಂತೋಷ, ಬಹಳ ಸಂತೋಷ. ಬಳ್ಳಾರಿ ಬೆಳಕು ಇಲ್ಲಿ ಬರ್ಬೇಕಾದ್ರೆ, ಬಳ್ಳಾರಿ ಶಿಕ್ಷಕರು ಇಲ್ಲಿ ಬರ್ಬೇಕಾದ್ರೆ, ಪ್ರಿನ್ಸಿಪಲ್ ಹೆಸರೇನು ಹೊಸರೆಡ್ಡಿ, ಅವ್ ಬಹಳ ಗಟ್ಟಿ ನನ್ನ ತಿಳಿದ್ಮೇಲೆ ಹೇಳ್ಕೊಂಡ್ ಬಂದ್ರಿ. ಅವ್ ಗಟ್ಟಿ ಇರ್ತಿದ್ರೆ ಅವನ ಮೇಲೆ ಪ್ರೀತಿ ಇರ್ತಿದ್ರೆ ಇವರೆಲ್ಲ ಏನ್ ಬರ್ತಿದ್ದಿಲ್ಲ. ಅಗರ ಪಗರ ಜನ ಅಲ್ಲ ಬಳ್ಳಾರಿ ಜನ, ಬಹಳ ಶ್ರೀಮಂತರು, ಮೈನ್ಸ್ ಬಹಳ ಶ್ರೀಮಂತ ನಾಡಿನ ಪುಣ್ಯವಂತರು ಬಂದಾರ, ಬಹಳ ಸಂತೋಷ. ಸ್ನೇಹ ಸಮ್ಮೇಳನ ಅಂದ್ರ ಪ್ರೀತಿಯ ಸಮ್ಮೇಳನ. ನಾನು ನಿನ್ನೆ ದಿವಸ ಸವಣೂರು ತಾಲೂಕು ಸಿದ್ದಾಪುರಕ್ಕೆ ಒಬ್ಬರ ಮನೆಗೆ ಪಾತ್ಪೂಜೆಗೆ ಹೋಗಿದ್ದೆ. ಪಾತ್ಪೂಜೆಗೆ ಹೋದಾಗ ಅವ್ರ ಮನ್ಯಾಗ ಒಂದು ಪಂಜರದಾಗ ಲವ್ ಬರ್ಡ್ಸ್ ಹಾಕಿಟ್ಟಿದ್ರು. ಆ ಲವ್ ಬರ್ಡ್ಸ್ ಮಾತಾಡ್ತಿದ್ವು. ಅವು ಸುಮ್ಮನೆ ಇರುವುದಿಲ್ಲ, ಪ್ರೀತಿಯ ಹಕ್ಕಿಗಳು ಸುಮ್ಮನೆ ಇರುವುದಿಲ್ಲ, ಅವು ಮಾತಾಡ್ತಾ ಇದ್ದು. ಅವ್ರ ಮನೇನ ಹುಡುಗ ಕೇಳಿ ಅವು ಏನ್ ಮಾತಾಡ್ತಾವೋ ಅಂತ ಕೇಳಿ ನನಗೇನ್ ಗೊತ್ತಿಲ್ರಿ ಅಂತ ಹೇಳಿದ. ನೋಡು, ಅವು ಮಾನವನಿಗೆ ಬುದ್ಧಿಯನ್ನು ಕಲಿಸೋ ಸಲುವಾಗಿ ಆ ಹಕ್ಕಿಗಳು ಏನು ಮಾತಾಡ್ತಾವಂದ್ರ, ನಾವೆಲ್ಲರೂ ಪ್ರೀತಿಯಿಂದ ಇರೋಣ, ನಾವೆಲ್ಲರೂ ಪ್ರೀತಿಯಿಂದ ಇರೋಣ, ದ್ವೇಷ ಮಾಡಿ ಜಗತ್ತನ್ನು ನರಕ ಮಾಡಿದ್ರೆ ಪ್ರೀತಿಯಿಂದ ಸ್ವರ್ಗವನ್ನಾಗಿ ಮಾಡೋಣ ಅನ್ನುವಂತ ಸಂದೇಶವನ್ನ ಲವ್ ಬರ್ಡ್ಸ್ ಕೊಡ್ತಾ ಇದೆ ಅನ್ನುವಂತ ವಿಚಾರವನ್ನ ಹೇಳಿದೆ. ಫಕೀರ್ ಸ್ವಾಮಿ ಸ್ಲೋಗನ್ ಇದೆ, ಫಕೀರ ಸ್ವಾಮಿಗಳ ಒಂದು ಸ್ಲೋಗನ್ ಇದೆ, ದ್ವೇಷ ಬಿಡು ಪ್ರೀತಿ ಮಾಡು, ದ್ವೇಷ ಬಿಡು ಪ್ರೀತಿ ಮಾಡು. ಹೇಟ್ ನನ್ ಲವ್ ಆಲ್, ಹೇಟ್ ನನ್ ಲವ್ ಆಲ್. ಯಾರನ್ನು ನಿಂದಿಸಬೇಡ, ಯಾರನ್ನು ಟೀಕಿಸಬೇಡ, ಯಾರಿಗೂ ತೊಂದರೆಯನ್ನು ಕೊಡಬೇಡ, ಎಲ್ಲರನ್ನು ಪ್ರೀತಿಯಿಂದ ಕಾಣುವಂತ ಬುದ್ಧಿಯನ್ನು ಕಲಿತರೆ ನಿನ್ನ ಬಿಟ್ಟು ದೇವರಿಲ್ಲ, ದೇವರು ಬಿಟ್ಟು ನೀ ಇಲ್ಲ ಅಂತ ಹೇಳಿ ಸಂದೇಶ ಹೇಳ್ತಾ ಇದೆ. ಅಂತ ಪ್ರೀತಿಯ ಬಾಂಧವ್ಯವನ್ನು ಹೊಂದಿರುವಂತ
ಈ ಶಾಲೆಯ ಶಿಕ್ಷಕರು ಒಂದರು ಬಹಳಷ್ಟು ಸ್ವಲ್ಪ ಕಾಲಾವಧಿಯಲ್ಲಿ ಅದ್ಭುತವಾದಂತಹ ಕೆಲಸಗಳನ್ನು ಮಾಡಿದೆ. ಸ್ನೇಹ ಸಮ್ಮೇಳನ ಅಂದ್ರೆ ಎಲ್ಲರೂ ಕೂಡುವುದು, ಅಲ್ಲಿ ಮಕ್ಕಳು ಡ್ರೆಸ್ ಹಾಕೊಂಡು ಕುಂತವ್ರು, ಸಣ್ಣ ಸಣ್ಣ ಹಕ್ಕಿಗಳು, ಸಣ್ಣ ಸಣ್ಣ ಇಟ್ಟಿಟ್ಟ ಹುಡುಗರು ಇಟ್ಟು ಚಂದ ಡ್ರೆಸ್ ಮಾಡ್ಯಾವ. ಡ್ರೆಸ್ ಮಾಡಿದ್ದನ್ನು ನೋಡಿ ನನಗೆ ಹಿಂಗ ಅನ್ನಿಸ್ತು, ನಾನು ಇನ್ನೊಮ್ಮೆ ಸಣ್ಣ ಹುಡುಗಾಗಿ ಹುಟ್ಟಿ ಶಾಲೆಗೆ ಬರಬೇಕಂತ ಅನ್ನಿಸ್ತು. ಅಂತ ಅದ್ಭುತವಾದಂತ ಡ್ರೆಸ್ಗಳನ್ನು ಹಾಕೊಂಡು ಮಕ್ಕಳೆಲ್ಲ ನಿಮ್ಮ ಮುಂದೆ ಕುಣಿಲಾಕ ನಿಂತಾವು. ನೀವು ಕುಣಿಯೋದನ್ನು ನೋಡಾಕ ಬಂದಿರಿ, ಅವ್ರು ಕುಣಿಯಾಕ ಬಂದಾರ. ಅವರು ಕುಣಿದು ಆನಂದ ಮಾಡ್ತಾರೆ, ನೀವು ನೋಡಿ ಆನಂದ ಮಾಡ್ತೀರಿ. ಬಹಳ ಅದ್ಭುತವಾದಂತ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಬಹಳ ಸಂತೋಷ ಆಗಿದೆ. ಅಕ್ಬರ್ ಬಾದ್ಶಾ ಹೀಗೆ ದರ್ಬಾರ್ದ ಸಿಂಹಾಸನ ಮೇಲೆ ಕುಂತಿದ್ದ. ಒಂದು ಪ್ರಶ್ನೆ ಕೇಳ್ತಾನೆ ಸಭಾಕ ಒಂದು ಪ್ರಶ್ನೆ ಕೇಳಿದ. ಏನ್ ಕೇಳಿದ ಅಂದ್ರೆ, ನಾನು ಹಂಗಯ್ಯ ಕೂದಲು ಹಾಕಿಲ್ಲ ಅಂತ ಕೇಳಿದ. ಹಂಗಯ್ಯ ಕೂದಲು ಹಾಕಿಲ್ಲ ಅಂತ ಕೇಳಿದಾಗ ಯಾರಿಗೂ ಉತ್ತರ ಹೇಳಕ್ ಬರಲಿಲ್ಲ. ಬೀರಬಲ್ ಮಂತ್ರಿ ಏನು ನಿಂತ್ಕೊಂಡು ಹೇಳ್ತಾನ, ನಿಮ್ಗೆ ಹಂಗಯ್ಯ ಕೂದಲು ಹಾಕಿಲ್ಲ ಅಂದ್ರೆ ಮಹಾರಾಜರ ಬಹಳ ದೊಡ್ಡವ್ರು, ನೀವು ದೊಡ್ಡ ಶ್ರೀಮಂತರಿದ್ದೀರಿ, ನೀವು ದಾನ ಮಾಡಿ ನಿಮ್ ಕೈಯಾಗ ಕೂದಲು ಹೋಗ್ಯಾವ ಅಂತ ಹೇಳಿ ಬೀರಬಲ್ ಮಂತ್ರಿ ಹೇಳಿದ. ರಾಜ ಮತ್ ಕೇಳ್ತಾನ, ನನ್ನ ಕೈಯಾಗಿನ ಕೂದಲು ದಾನ ಮಾಡಿ ಹೋಗ್ಯಾವ, ನಿನ್ನ ಕೈಯಾಗನ ಕೂದಲಿಲ್ಲ ಯಾಕಿಲ್ಲ ಅಂತ ಕೇಳಿದ. ಅವಾಗ ಬೀರಬಲ್ ಮಂತ್ರಿ ಹೇಳ್ತಾನ, ನಿಮ್ ಕೈಯಾಗಿನ ಕೂದಲ ದಾನ ಕೊಟ್ಬಿಟ್ಟು ಹೋಗ್ಯಾವ, ನೀವು ಕೊಡುವಂತ ದಾನವನ್ನು ಹೆಚ್ಚಿನ ಪ್ರಮಾಣದಾಗ ನಾನಾ ತಗೊಂಡಿನಿ, ನನ್ನ ಕೈಯಾಗಿನ ಕೂದಲು ದಾನ ತಗೊಂಡು ಹೋಗ್ಯಾವ ಅಂತ ಹೇಳಿದ. ನಿಮ್ ಕೈಯಾಗಿನ ಕೂದಲ ಕೊಟ್ಟು ಹೋಗ್ಯಾವ, ದಾನ ಕೊಟ್ಟು ಹೋಗ್ಯಾವ, ನನ್ನ ಕೈಯಾಗಿನ ಕೂದಲ ದಾನ ತಗೊಂಡು ಹೋಗ್ಯಾವ. ಹೌದಪ್ಪ ಮಂತ್ರಿ, ನನ್ನ ಕೈಯಾಗಿನ ಕೂದಲ ದಾನ ಮಾಡಿ ಹೋಗ್ಯಾವ, ನಿನ್ನ ಕೈಯಾಗಿನ ಕೂದಲ ದಾನ ತಗೊಂಡು ಹೋಗ್ಯಾವ. ಇಷ್ಟೆಲ್ಲ ಮಂದಿ ಕುಂತಾರಲ್ಲ, ಇವ್ರ ಅಂಗೈಯಾಗಿನ ಕೂದಲಿಲ್ಲ ಅಂತ ಹೇಳಿ, ಯಾಕಿಲ್ಲ ಅಂತ ಹೇಳಿ ರಾಜ ಕೇಳಿದಾಗ ಮಂತ್ರಿ ಹೇಳ್ತಾನ, ನೀವು ದಾನ ಕೊಡುವುದನ್ನ ನಾ ದಾನ ತಗೊಳ್ಳೋದನ್ನ, ನೀವು ದಾನ ಕೊಡುವುದನ್ನ ನಾ ದಾನ ತಗೊಳ್ಳೋದನ್ನ ನೋಡಿ ಹೊಟ್ಟಿ ಕಿಚ್ಚು ಬಿದ್ದು ಅಂಗೈ ತಿಕ್ಕ್ಯಾರ, ಅದಕ್ಕೆ ಹೋಗ್ಯಾವ ಅಂತ ಹೇಳಿದ. ಹೀಗೆ ಜಗತ್ತಿನಲ್ಲಿ ಹೊಟ್ಟಿ ಕಿಚ್ಚು ಪಡುವಂತಹ ಜನ ಬಹಳ ಅದಾರ, ಅಸೂಯ ಪಡುವಂತಹ ಜನ ಬಹಳ ಅದಾರ, ಕಾಲು ಹಿಡಿದು ಹಿಂದೆ ಎಳೆಯುವಂತಹ ಜನ ಬಹಳ ಅದಾರ, ತೊಂದರೆ ಕೊಡುವಂತಹ ಜನ ಬಹಳ ಅದಾರ. ಅಂತಹ ಜನರ ಮಧ್ಯದಲ್ಲಿ ಪ್ರೀತಿಯನ್ನು ಮಾಡುವಂತ ಬ್ರಿಲಿಯಂಟ್ ಸ್ಕೂಲಿನ ಮಧ್ಯದಲ್ಲಿ ಕುಳಿತಿರುವಂತ ನಿಮಗೆಲ್ಲ ಪ್ರೀತಿಯಿಂದ ಕೂಡಿದೆ ಅಂತ ಹೇಳಕ್ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಬಹಳಷ್ಟು ಪ್ರೀತಿಯಿಂದ ನಮ್ಮ ನಿಖಿಲಗೌಡ ಇನ್ನು ಎಲ್ಲ ಹಿರಿಯರು ಕೂತ್ಕೊಂಡು ಬಂದು ನಾನು ಕರ್ಕೊಂಡು ಬಂದಾರ. ನನಗೂ ಅಷ್ಟೇ ಬಿಡುವುದಿಲ್ಲ, ಬಹಳಷ್ಟು ಕಾರ್ಯಕ್ರಮ ಅದಾವ, ನನಗೆ ಬರ್ಲಿಕ್ಕೆ ಆಗುದಿಲ್ಲ ಅಂದ್ರೆ ನೀವು ಯಾವಾಗಲೇ ಬರ್ರಿ, ನೀವು ಬರಬೇಕು. ನಾ ಬಂದು ಭಾಳ ಹೊತ್ತೇನಾಗಿಲ್ರಿ, ಮಧ್ಯಾಹ್ನ 2ಕ್ಕೆ ಬಂದಿನಿ, ಎಷ್ಟು ತನಕ ಕುಂತೀನಿ ನಾ. ಮಧ್ಯಾಹ್ನ 2ಕ್ಕೆ ಇಲ್ಲೇ ಮಂಜುನಾಥ್ ಕುಂದೂರ್ ಅವ್ರು ತೋಟದಾಗಿದ್ದೆ, ನೀವು ಕರೆದಾಗ ಬರ್ತಾನೆ ಅಂತ ಹೇಳಿದೆ. ಆ ಪ್ರಕಾರ ಇಲ್ಲಿ ಬಂದಿದ್ದಕ್ಕೆ, ಎಲ್ಲ ಶಾಲೆಯನ್ನು ನೋಡಿದ್ದಕ್ಕೆ, ಬಹುಶಃ ಈ ಶಾಲೆ ಕಟ್ಟವ್ರಿಗೆ ಈ ಜಾಗ ಸಾಲದಲ್ಲಿ ಮತ್ತೆ ಬೇರೆ ಜಾಗ ತಗೋಬೇಕಾಗ್ತೈತೇನೋ ಅಂತ ಶಕ್ತಿಯನ್ನು ಅವರು ಹೊಂದಿದ್ದಾರೆ. ಆ ರೀತಿಯಲ್ಲಿ ಬೆಳೆಯಲ್ಲಿ ಬೆಳಗಲಿ ತಲೆ ತುಂಬುವುದರ ಆಶೀರ್ವಾದವನ್ನ ಈ ಶಿಕ್ಷಣ ಸಂಸ್ಥೆಗೆ ಮಾಡ್ತೀವಿ. ಹೈವೇ ಮೇಲೆ ನಾವು ವಾರದ ಒಂದ್ಸಲ ಹಾಯ್ತಿರ್ತೀನಿ, ಹೈವೇ ಮೇಲೆ ಜಿಗ್ಗಾಂವ ಹಾವೇರಿ ಹುಬ್ಬಳ್ಳಿ ಹೋಗ್ತಿರ್ತಾನೋ, ಹೋಗುವಾಗ ಈ ಬಿಲ್ಡಿಂಗ್ ಯಾರ್ದು ಅಂತ ನನ್ನ ಮನಸ್ಸಿನಲ್ಲಿ ಸುಳಿತಾ ಇತ್ತು. ಕಟ್ಟಡವನ್ನು ನೋಡಿ ಮನಸ್ಸಿಗೆ ಬಹಳ ಆನಂದ ಆಗ್ತಾ ಇತ್ತು. ಇವತ್ತು ಈ ಬಿಲ್ಡಿಂಗ್ ಬಂದಾಗ ಏನ್ ಅನ್ನಿಸ್ತಂದ್ರೆ, ಈ ಬಿಲ್ಡಿಂಗ್ ಯಾರ್ದು ಅಲ್ಲ ನಮ್ಮದ ಅಂತ ಅನಿಸಿ ಮನಸ್ಸಿಗೆ ಬಹಳ ಆನಂದ ಆಗಿದೆ. ಈ ಬಿಲ್ಡಿಂಗಿನ ಮುಖಾಂತರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಲಿ. ಬರಿಸ್ವಾಮಿ ಇರೋನವ ಬರಿಸ್ವಾಮಿ ಅಲ್ಲ, ಇನ್ನೊಬ್ಬ ಬರಿಸ್ವಾಮಿ ಅದ. ಬಹಳ ಹೈಟ್ ಮ್ಯಾನ್. ಬಹಳ ಸಂತೋಷ, ಬಂದು ಭೇಟಿ ಆದ್ರು, ನೋಡಿ ಬಹಳ ಆನಂದ ಆಯ್ತು. ಎಲ್ಲ ಬಳ್ಳಾರಿ ಜನ ಹೈಟ್ ಮ್ಯಾನ್ ಇರ್ತಾರೆ, ಬಹಳ ಸಂತೋಷ. ನಾನು ಬಳ್ಳಾರಿಗೆ ಹೋಗಿದ್ದೆ, ದೇವಿ ಗುಡಿ ಬಳ್ಳಾರಿ ಊರ್ ನಡು ದೇವಿ ಗುಡಿ ಕಟ್ಟಾರ. ದೇವಿ ಮೂರ್ತಿ ಮಾಡೋದು ಇಷ್ಟೆತ್ರ ಕಟ್ಟಡದ ಎತ್ತರ ದೇವಿಯನ್ನ ಸಿಂಹಾಸನದ ಮೇಲೆ ಕೂಡಿಸಿ, ದುರ್ಗಾದೇವಿ ಅಂತ, ದುರ್ಗಾದೇವಿ ಬಹಳ ಅದ್ಭುತವಾದಂತ ದೇವಿ ಗುಡಿಯನ್ನು ಕಟ್ಟಾರ. ಆ ದೇವಿ ಗುಡಿ ಜಗತ್ತಿಗೆ ದೇವಿ ಆಶೀರ್ವಾದ ಮಾಡ್ತಾವ. ಇಲ್ಲೆಲ್ಲ ದೇವರುಗಳು ಕುಂತಾವಲ್ಲ, ಈ ಮಕ್ಕಳು ಅನ್ನುವಂತ ದೇವರುಗಳು ಕುಂತಾವಲ್ಲ, ಇವು ಜಗತ್ತಿನ ಸೇವೆಯನ್ನು ಮಾಡ್ತಾವ ಅಂತ ಹೇಳಿ ಆಶೀರ್ವಾದ ಮಾಡ್ತಾ ಇದ್ದಾವೆ. ಇಫ್ ಯು ಸರ್ವ್ ದಿ ಮ್ಯಾನ್, ಗಾಡ್ ವಿಲ್ ಸರ್ವ್ ಯು. ಇಫ್ ಯು ಸರ್ವ್ ದಿ ಮ್ಯಾನ್, ಗಾಡ್ ವಿಲ್ ಸರ್ವ್ ಯು.
ನೀನು ಮನುಷ್ಯನ ಸೇವೆಯನ್ನು ಮಾಡಿದ್ರೆ ಭಗವಂತ ಬಂದ ನಿನ್ನ ಸೇವೆಯನ್ನು ಮಾಡ್ತಾನ ಅಂತ ವಿಚಾರವನ್ನು ಹೇಳ್ತಾರ. ಆ ರೀತಿಯಲ್ಲಿ ಈ ಸ್ಕೂಲ್ ಅಭಿವೃದ್ಧಿ ಹೊಂದಲಿ. ಈ ಸ್ಕೂಲಿನ ಮುಖಾಂತರ ಪ್ರತಿಭಾವಂತ ಮಕ್ಕಳಾಗಿ ಜನರು ಸೇವೆ ಮಾಡುವಂತ ಗುಣಗಳನ್ನು ಹೊಂದಲಿ. ಈ ಜನರ ಸೇವೆಯನ್ನು ಮಾಡುವುದರ ಮುಖಾಂತರ ಈ ಭೂಮಿ ಜನ್ನತ್ ಕಹಾ ಆಯೆ ಕಳಿ ಮೊಹಮ್ಮದ್ ಪೈಗಂಬರಿಗೆ ಕೇಳಿದ್ರು, जन्नत कहाँ है ಕೇಳಿದ್ರು. जन्नत ऊपर भी नहीं नीचे भी नहीं वहां भी नहीं यहाँ भी नहीं जन्नत माँ की पाँव की नीचे है ಹೇಳಿದ್ರು. ತಾಯಿಯ ಪಾದದ ಕೆಳಗೆ ಸ್ವರ್ಗ ಇದೆ ಅನ್ನುವಂತ ವಿಚಾರವನ್ನು ಹೇಳಿದ್ರು. ಮಾತೃಭೂಮಿಯ ಸೇವೆಯನ್ನು ಯಾರು ಮಾಡ್ತಾರ ಅವರು ತಾಯಿಯ ಪಾದ ಸೇವೆಯನ್ನು ಮಾಡಿದಂಗ ಅಂತ ಸದ್ಬುದ್ಧಿ ಎಲ್ಲರಲ್ಲಿ ಬರಲಿ. ನಾವೆಲ್ಲರೂ ಭಾರತೀಯರು ಅನ್ನುವಂತ ಭಾವನೆಗಳು ಬರಲಿ. ಜಾತಿ ಸುಡಲಿ, ಪ್ರೀತಿ ಬೆಳಲಿ, ಬೆಳೆಯಲಿ ಅಂತ ಆಶೀರ್ವಾದ ಮಾಡಿ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ನುಡಿಗಳಲ್ಲಿ ಅಮೃತ ಒನ್ನೆ ಗುಣಪಡಿಸಿದಂಗಾಯಿತು. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀ ಜಗದ್ಗುರು ಫಕೀರೇಶ್ ಮಹಾಸ್ವಾಮಿಗಳಿಗೆ ಎಲ್ಲರ ಪರವಾಗಿ ಅವರ ಪಾದಾರಿಂದಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಈಗ ಸಿಂಧನೂರಿನಿಂದ ನಮ್ಮ ಮಾವನವರಾದಂತಹ ಶ್ರೀಯುತ ಮಂಜುನಾಥ್ HB ಜೋರಾದ ಚಪ್ಪಾಳೆಯೊಂದಿಗೆ ನೋಡಿ. ಸಿಂಧನೂರು ಬಳ್ಳಾರಿ ಅವರೆಲ್ಲ ದೂರದಿಂದ 12 ಗಂಟೆಗೆ ಬರ್ತಾ ಇದ್ದಾರೆ ಅಂದ್ರೆ ಅದೆಲ್ಲ ನಮ್ಮ ಮೇಲಿನ ಪ್ರೀತಿ, ಅಭಿಮಾನ, ಆಶೀರ್ವಾದ ಅದು ನಮಗೆ ಸಿಕ್ಕಿದೆ ಅಂದ್ರೆ ಅಜ್ಜಾರು ಹೇಳಿದಂಗೆ ಅದು ನಮ್ಮ ಪೂರ್ವ ಜನ್ಮದ ಪುಣ್ಯ. ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಎಲ್ಲರಿಗೂ. ಹಲೋ ಚಿಲ್ಡ್ರನ್ಸ್, ಹಾಯ್. ನೋಡಿ ನಿಮ್ ಕಡೆ ಬರ್ತಾ ಇಲ್ಲ. ಹಲೋ ನೋಡಿ, 2 ವರ್ಷ ಚೆನ್ನಾಗಿ ನೀವು ಕೋಪರೇಷನ್ ಚಿಲ್ಡ್ರನ್ಸ್ ನಡೀತಾ ಇದೆ ಅಂತ ಅನಿಸಿಕೆ ನನಗೆ ಇವತ್ತು ಬಂದಿದೆ ನಿಮ್ಮೆಲ್ಲರ ಮುಂದೆ. ಏನೋ ಅಂದಪ್ಪ ಒಂದು ಸ್ವಲ್ಪ ನಮ್ಮ ಮಾತಾಡ. ಗುರುಜಿ ಹೇಳಿದಾರ, ಅಚ್ಚುಕಟ್ಟಿ ಮಾತುಗಳು ನಮ್ಗೆ ಎಲ್ಲರಿಗೆ ಗುರ್ತಾಗಿದೆ. ನಾನು ಕೂಡ ಸ್ವಲ್ಪ ಕಾಲ್ ಮಾಡಿ ಮಾತಾಡಬೇಕು ಅಂತ ಅದರಲ್ಲಿ ಸ್ವಾಮೀಜಿ ಅದರಲ್ಲಿ ನಾನು 1-2-3 ಮಾತು ಹೇಳ್ಬೇಕಂತ ಸ್ವಾಮೀಜಿ ನಿಮ್ಮ ಆಶೀರ್ವಾದದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಅವನೇ ಹಚ್ಚಿದ್ದ ನಮ್ಮ ಬಸರೆಡ್ಡಿ ನಮ್ಮ ಮಿತ್ರ ಯಾರಕ್ಕೆ ಕೊಡ್ಕಸ್ತಾನಂತ ಭಸ್ಮದಲ್ಲಿ ಯಾರಕ್ಕೆ ಕೊಡ್ಕಸ್ತಾನ ಕಾರ್ಯದರ್ಶಿ. ನಾವು ನಿಮಗೆ ಆಲ್ರೆಡಿ ನಾನು ಫಸ್ಟ್ ಆನಿವರ್ಸರಿ ಡೇ ದಿವಸ ಹೇಳಿದ್ದೀನಿ 2022-23 ನಲ್ಲಿ ಅದು ಮಿಸ್ ಆಗಿ ಇಲ್ಲಿ ಬಂದು ಬಿದ್ದಿದೆ. 18 ವರ್ಷ ಸ್ಟ್ರೆಂತ್ ಅಂದ್ರೆ ನೀವು ಪ್ರಾಮಿಸ್ ಮಾಡಿದ್ರಿ ಸರ್ ನಾವು ಮಾಡ್ತೀವಿ. ಹಳ್ಳಿ ಊರಿನಲ್ಲಿ ಒಳ್ಳೆ ಬ್ರಿಲಿಯಂಟ್ ಇದೆ, ಇದು ಸರಿ ಇಲ್ಲ ಅಂತ ಕೊಂಡ್ರು ಈ ಕಡೆ ಏನ್ ಬಂದ್ಬಿಟ್ಟಿದೆಲ್ಲ. ಅಲ್ಲಿ ಬ್ರಿಲಿಯಂಟ್ ಸ್ಕೂಲ್ ಏನಾಗಿದೆ ಗೊತ್ತಾ? ಕ್ಲೋಸ್ ಆಗಿದೆ. ಏನಾಗಿದೆ ಹೇಳ್ರಿ? ಕ್ಲೋಸ್ ಆಗಿದೆ. ಅಲ್ಲಿ ಸ್ಕೂಲ್ ಇಲ್ಲಿ ಬಂದಿದೆ ಮೈ ಬ್ರಿಲಿಯಂಟ್. ಅಲ್ಲಿ ಪ್ಲೇಸ್ ಸರಿ ಇಲ್ಲ, ಆ ಬ್ರಿಲಿಯಂಟ್ ಸ್ಕೂಲ್ ಬಂದ್ಮೇಲೆ ಇಲ್ಲಿ ಬಂದಿದೆ. ಸೊ ಆ ಸ್ಕೂಲ್ ಈಗ ಬೆಳೆಯುವ ತಲುಪಿಸತೆ. ಈಗ ನಮ್ಮ ಸ್ವಾಮೀಜಿ ಅವರು ಅಲ್ಲ, ನಮ್ಮ ಬಸರೆಡ್ಡಿ ಅವರು ಹೇಳಿದ್ರು ಫಂಕ್ಷನ್ ಅದಾನೆ, ನಾನು ಮುಂದಿನ ವರ್ಷದಲ್ಲಿ ಅಲ್ಲಿ ಬ್ರಿಲಿಯಂಟ್ ನಲ್ಲಿ ಆಯ್ತು 15,000 ಕೊಡ್ತಿದ್ದೆ ನನ್ನ SSLC ಮಕ್ಕಳಿಗೆ. ನಾನು ಇಲ್ಲಿ ಮುಂದಿನ ದಿನಗಳಲ್ಲಿ 15 ವರ್ಷ ಕೊಡ್ತೀನಿ ಅಂತ ಹೇಳಿದ್ದೀರಾ. ಬಸರೆಡ್ಡಿ ಸರ್ ನೀವು 15,000 ಕೊಡಲ್ಲ, ಗ್ಯಾರಂಟಿ ನನಗೆ ಗುರ್ತು. 25,000 ಕೊಟ್ಟು ಖಂಡಿತ ಅಲ್ಲ. ಜೋರೇ ಚಪ್ಪಲ್ ನೋಡಿ ಬರ್ರಪ್ಪ ಬಸರೆಡ್ಡಿ, ಇಲ್ಲಿ ಬಾ ಒಂದ್ಸರ್ ಜೋರಾಗಿ ಚಪ್ಪಲ್ ನೋಡ್ರಿ, ಗ್ಯಾರಂಟಿ ಮಾಡ್ತಾರೆ ಇವ್ರು. ಜೋರಾಗಿ ಇನ್ನ ಜೋರಾಗಿ ನಿಮ್ಮ ಹಳ್ಳಿ ಊರಿಗೆ ಕೇಳಿಸ್ಬೇಕು. ಸೊ ಈತ ನಿಮ್ಮಕ್ಕೋಸ್ಕರ ಅಹೋರಾತ್ರಿ ಕಷ್ಟ ಬೀಳ್ತಿದ್ದಾನ. ನಿಮ್ಮ ಮಕ್ಕಳಿಗೋಸ್ಕರ ನಮ್ಮ ಬಳ್ಳಾರಿ ಸಿಟಿನಲ್ಲಿ ನಿನ್ಗೆ ಕಾಲೇಜ್ ಇಸ್ಕೊಡ್ತೀವಿ, ಹೈಸ್ಕೂಲ್ ಇಸ್ಕೊಡ್ತೀವಿ ಅಂತ ನಾವು ಎಷ್ಟು ಫೋರ್ಸ್ ಮಾಡಿದೀವಿ. ನಾವು ನಮ್ಮ ಉಪಾಧ್ಯಕ್ಷರು, ಖಜಾಂಜಿ ಅವರು, ನಮ್ಮ ಆಮೇಲೆ ಸಿರುಗುಪ್ಪದವರು ಎಲ್ಲರೂ ಇಲ್ಲ. ಅದು ವಜ್ರ ಈ ಕಡೆ ಬಂದ್ಬಿಟ್ಟದೆ, ಆ ಕಡೆ ಬರ್ತಾ ಇಲ್ಲ.
ಸೊ ಅದಕ್ಕಾಗಿ ನೀವು ಯೂಸ್ ಮಾಡ್ಕೊಳ್ರಿ, ಈ ವಜ್ರನ ಬಿಡ್ಬೇಡ್ರಿ. ನಿಮ್ ಮಕ್ಕಳನ್ನ ಕೊಯ್ನೂರು ವಜ್ರಗಳು ಮಾತಾಡೋ ಗ್ಯಾರಂಟಿ ನಾನು ಹೇಳ್ತಾ ಇದ್ದೀನಿ ಇವತ್ತು ನಿಮ್ಮ ಮುಂದೆ ಅಂತ ಹೇಳ್ತಾ ನಿಮ್ಗೆ. ಯಾಕಂದ್ರೆ ಸಮಯ ಇಲ್ಲ, ನಾನು ಇನ್ನ ಮಾತಾಡ್ಬೇಕಂದ್ರೆ ಮಕ್ಕಳು ಅದ್ದೂರಾಗಿ ಅವಾಗಲೇ ನಾನು ಆಡ್ಬೇಕು, ನಾನು ಮಾಡ್ಬೇಕು. ಅದರಲ್ಲಿ ನನಗೆ 1 ನಿಮಿಷ ಅವಕಾಶ ಕೊಟ್ರೆ ಬಸವಡಿ ಅಂತ 3ನೇ ವರ್ಷ ಮಾಡ್ತಾನಂತನ. ಇದು ಲಾಸ್ಟ್, ಎಂಜಾಯ್ ಮಾಡ್ರಿ ಎಲ್ಲರೂ, ಮಾಡ್ತೀರಲ್ಲ.